Hello dear students, this is Sharath from Department of Mathematics. Today in this session we are going to discuss a very important topics related to your examination that is very crucial. ನಿಮಗೆ ಲೈಫಲ್ಲಿ ಈ ಕ್ವಶನ್ಸ್ಗಳನ್ನ ನೀವು ಬಿಟ್ಟೇ ಬರಬಾರ್ದು ಎಕ್ಸಾಮಿನೇಷನಲ್ಲಿ ಪಿ ಯು ಬೋರ್ಡಲ್ಲಿ. ಯಾಕೆಂದರೆ ಇದು 5 ಮಾರ್ಕ್ಸ್ ಕ್ವಶನ್ಸ್. ನಿಮ್ಮನ್ನು ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಕರೀತಾರಲ್ಲ, ಈ ಪಾಸಿಂಗ್ ಪ್ಯಾಕೇಜನ್ನು ತಂದುಕೊಡ್ತಕ್ಕಂಥ ಒಂದು ಪಾರ್ಟ್ ಇದು. ಅದು ಪಾರ್ಟ್ ಯಾವುದಪ್ಪ ಅಂದರೆ ಪಾರ್ಟ್ ಡಿ. ಆ ಪಾರ್ಟ್ ಡಿನಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು ಟೋಟಲ್ 10 ಕ್ವಶನ್ಸ್ ಇರ್ತದೆ. ಅದರಲ್ಲಿ ನೀವು ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಂದ್ರೆ ಟೋಟಲ್ 6 ಅಟೆಂಡ್ ಮಾಡಬೇಕು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದರಲ್ಲಿ ನಿಮಗೆ ಒಂದು ಟಫ್ ಅಂತ ಅನಿಸಿದರೆ ಯು ಅಟೆಂಡ್ ಓನ್ಲಿ 5 ಕ್ವಶನ್ಸ್. ಓಕೆ, ಅದರಲ್ಲಿ ಇವತ್ತಿನ ಸೆಷನ್ನಲ್ಲಿ ನಾನು ತಗೊಳ್ತಕ್ಕಂಥ ಫಸ್ಟ್ ಚಾಪ್ಟರ್ ಬಂದು ವೆರಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ಲಿ 4 ಕ್ವಶನ್ಸನ್ನ ನೀವು ಸ್ಟಡಿ ಮಾಡಿಕೊಂಡ್ರೆ ಸಾಕು, ನೀವು ಗೆಟ್ ಮಾಡ್ಬೋದು 5 ಮಾರ್ಕ್ಸ್ನ. ಅದೇ ಥರ ಮ್ಯಾಟ್ರಿಸಸಲ್ಲೂ ಕೂಡ ಸೇಮ್ ಇರ್ತದೆ. ವಿ ವಿಲ್ ಡಿಸ್ಕಸ್ 1 by 1 ಚಾಪ್ಟರ್ಸ್. ಓಕೆ, ಲೆಟ್ ಮಿ ಗೋ ಫಾರ್ taking the first lesson, that is relations and functions. Only 4 questions. Out of 4 you will be getting 1 question. ಅರ್ಥ ಆಗ್ತಿದೆಯಲ್ವಾ? ರೈಟ್. ಸೊ ವಿ ಕ್ಯಾನ್ ಡಿಸ್ಕಸ್ ದಟ್ ಕ್ವಶನ್ ಇಯರ್. ರೈಟ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಯಾವುದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ 5 ಮಾರ್ಕ್ಸಿಗೆ? ಅದು ಇನ್ವರ್ಸ್ ಕಂಡುಹಿಡಿಲಿಕ್ಕೆ ಕೇಳ್ತಾರೆ. ಯಾವುದೋ ಒಂದು ಫಂಕ್ಷನ್ ಕೊಡ್ತಾರೆ, ಫಂಕ್ಷನ್ಗೆ ಒಂದು ಡೊಮೈನ್ ಕೊಡ್ತಾರೆ, ಮತ್ತು ಫಂಕ್ಷನ್ಗೆ ಒಂದು ರೇಂಜನ್ನು ಕೊಟ್ಟಿರ್ತಾರೆ. ಈ ಥರ ಕೊಟ್ಟಿರ್ತಾರೆ, ಫಂಕ್ಷನ್ ಫ್ರಮ್ ಆರ್ ಟು ಆರ್, ಫಂಕ್ಷನ್ ಫ್ರಮ್ ಆರ್ ಟು ಆರ್. ಇಲ್ಲಿ ಆರ್ ಅಂದರೆ ರಿಯಲ್ ನಂಬರ್ ಆಗಿರ್ತದೆ, ಇಲ್ಲಿ ಆರ್ ಅಂದರೆ ರಿಯಲ್ ನಂಬರ್. ಇದರ ಅರ್ಥ ಏನು? ಡೊಮೈನು ಕೂಡ ರಿಯಲ್ ನಂಬರು ಮತ್ತು ರೇಂಜು ಕೂಡ ನಿಮಗೆ ರಿಯಲ್ ನಂಬರ್ ಆಗಿರ್ತದೆ. ಕ್ಲಿಯರ್ ಅಲ್ವಾ? ಓಕೆ, ನಾವು ಇದರಲ್ಲಿ ಒಂದು ಫಂಕ್ಷನ್ ಕೊಟ್ಟಿರ್ತಾನೆ. ಯಾವುದಪ್ಪ ಫಂಕ್ಷನು? ಯಾವುದಾದ್ರೂ ಒಂದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರ್ಬೋದು, ರೈಟ್? ಲೀನಿಯರ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಆಗಿರ್ಬೋದು, ಎನಿ ಒನ್ ಆಗಿರ್ಬೋದು, ರೈಟ್? ಈ ಫಂಕ್ಷನಿಗೆ ನೀವು ಇನ್ವರ್ಸನ್ನು ಫೈಂಡ್ ಔಟ್ ಮಾಡಿ. ಅಂದರೆ ವಿ ಹ್ಯಾವ್ ಟು ಫೈಂಡ್ ಎಫ್ ಇನ್ವರ್ಸ್ ಆಫ್ ಎಕ್ಸ್, ರೈಟ್? ಫಂಕ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡಬೇಕು? ಅದಕ್ಕೆ ಅವ್ರು ಕೊಟ್ಟಿರ್ತಾರೆ, ಶೋ ದ್ಯಾಟ್ ದಿಸ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಹೆನ್ಸ್ ಫೈಂಡ್ ದ ಇನ್ವರ್ಸ್. ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು, ಇನ್ವರ್ಸ್ ಆಲ್ರೆಡಿ ಬಂದಿರ್ತದೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತೇಳಿ, ರೈಟ್? ಲೆಟ್ ಮಿ ಗೋ ಫಾರ್ ದ ಸ್ಟೆಪ್ಸ್ ಇಯರ್. ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ? ಫಸ್ಟು ಅವ್ರು ಫಂಕ್ಷನ್ ಕೊಟ್ಟಿರ್ತಾರಲ್ವಾ ಎಫ್ ಆಫ್ ಎಕ್ಸ್ನ, ಆ ಫಂಕ್ಷನನ್ನು ವೈ ಅಂತ ಕಾಲ್ ಮಾಡ್ಕೊಳ್ಳಿ. ವೈ ಅಂತಕ್ಕಂಥದ್ದು ಇಟ್ ಈಸ್ ಜಸ್ಟ್ ಅನ್ ಆರ್ಬಿಟ್ರರಿ ಎಲಿಮೆಂಟ್. ಈ ವೈ ಅಂತಕ್ಕಂಥದ್ದು ನಿಮ್ಮ ರೇಂಜ್ ಒಳಗಡೆ ಇರ್ತದೆ, ನಿಮ್ಮ ರೇಂಜ್ ಒಳಗಡೆ ಇರ್ತದೆ. ಅರ್ಥ ಆಗ್ತಿದೆಯಲ್ಲ? ವೈ ಅಂತ ಕರ್ಕೊಳ್ಳಿ. ಯಾವುದನ್ನು? ಎಫ್ ಆಫ್ ಎಕ್ಸನ್ನು, ರೈಟ್? ಈ ವೈ ಫಂಕ್ಷನನ್ನು ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನೀವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ಫಾರ್ ಎಕ್ಸ್, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ನಿಮಗೆ ಯಾವುದು ಎಕ್ಸ್ ವ್ಯಾಲ್ಯೂ ಬಂದಿರುತ್ತಲ್ವಾ, ದಟ್ ಫಂಕ್ಷನ್ ಈಸ್ ಕಾಲ್ಡ್ ಆ್ಯಸ್ ಜಿ ಫಂಕ್ಷನ್. ಏನಂತ ಕರೀತಾರೆ? ಅದನ್ನು ಜಿ ಫಂಕ್ಷನ್ ಅಂತ ಕರೀತಾರೆ. ನೋಡ್ಕೊಳ್ಳಿ, ದೇ ಆರ್ ಗಿವನ್ ಎಫ್ ಆಫ್ ಎಕ್ಸ್, ಕರೆಕ್ಟ್ ಅಲ್ವಾ? ಅದರಿಂದ ಏನಂತ ತಗೊಳ್ಳಿ? ಅದನ್ನು ವೈ ಅಂತ ತಗೊಳ್ಳಿ. ವೈ ಅಂತಕ್ಕಂಥದ್ದು ಯಾವುದ್ರೊಳಗಡೆ ಇರುತ್ತೆ? ಯಾವುದೋ ಒಂದು ವೇರಿಯಬಲ್ ಆಗಿರುತ್ತೆ. ಎಲ್ಲಿರ್ತದೆ? ಅದು ರಿಯಲ್ ನಂಬರ್ಸಲ್ಲಿ ಇರ್ತದೆ. ದಟ್ ಈಸ್ ರೇಂಜ್. ದಟ್ ಈಸ್ ಕಾಲ್ಡ್ ವಾಟ್? ರೇಂಜ್. ಭಾಳ ನೀಟಾಗಿ ಬರ್ಬಿಡಿ. ಇಲ್ಲಿ ರೇಂಜಲ್ಲಿರುತ್ತೆ ನಿಮ್ಮ ವೈ, ಕರೆಕ್ಟ್ ಅಲ್ವಾ? ಈಗ ಇದರಿಂದ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ನಿಮ್ಗೆ ಯಾವುದು ಎಕ್ಸ್ ವ್ಯಾಲ್ಯೂ ಬರುತ್ತಲ್ವ ಅದನ್ನು ಜಿ ಫಂಕ್ಷನ್ ಅಂತ ಕರ್ಕೊಳ್ಳಿ. ಈಗ ಇದನ್ನು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು, ಇನ್ವರ್ಟಿಬಲ್. ಅದಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಡೋದು, ರೈಟ್? ಸೊ ಲೆಟ್ ಮಿ ಗೋ ಫಾರ್ ದ್ಯಾಟ್. ಹೆಂಗೆ ಪ್ರೂವ್ ಮಾಡ್ತೀರಾ ಇನ್ವರ್ಟಿಬಲ್ ಅಂದರೆ? ಕಾಂಪೋಸಿಷನ್ ಅಂತ ಕರೀತಾರೆ. ಗಾಫ್, ಜಿ ಒ ಎಫ್, ನೋಡ್ಕೊಳ್ಳಿ. ಜಿ ಒ ಎಫ್ ಮೀನ್ಸ್ ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಐ ಎಕ್ಸ್ ಅಂತ ಕರೀತಾರೆ. ಇದನ್ನು ನಿಮಗೆ ಐ ಎಕ್ಸ್ ಅಂತ ಬರೆದ್ರಾದ್ರೂ ಬರೀರಿ, ಅಥವಾ ಈ ಥರನೂ ಕೂಡ ಬರಿಬೋದು. ಸೊ ದಟ್ ಈಸ್ ಗಾಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ನೋಡಿ, ಚಿಕ್ಕದಾಗಿ ಬರ್ದಿದ್ದೀನಿ ಎಕ್ಸ್ನ. ಏನಂತ ಪ್ರೂವ್ ಮಾಡಬೇಕು? ಈ ಕಾಂಪೋಸಿಷನನ್ನು ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ನಿಮಗೆ ಇಲ್ಲೇ 2.5 ಮಾರ್ಕ್ಸ್ ಸಿಕ್ಕೋಗ್ಬಿಡುತ್ತೆ. ಅದೇ ಥರ ಫಾಗ್ ಆಫ್ ವೈ, ನೋಡಿ ಚಿಕ್ಕದಾಗಿ ಬರೀತಾ ಇದ್ದೀನಿ. ಫಾಗ್ ಆಫ್ ವೈ ಈಸ್ ಈಕ್ವಲ್ ಟು ವೈ. ಓಕೆ, ಹಾಗಾದರೆ ಇಲ್ಲಿ ನಿಮಗೆ 2.5 ಮಾರ್ಕ್ಸ್ ಸಿಕ್ಕೋಗುತ್ತೆ. ಆಬ್ವಿಯಸ್ಲಿ ವಿಲ್ ಬಿ ಗೆಟಿಂಗ್ 5 ಮಾರ್ಕ್ಸ್. ಅರ್ಥ ಆಗ್ತಿದೆಯಾ? ಹಿಂಗಂದರೆ ಏನು ಸರ್ ಕಾಂಪೋಸಿಷನ್? ಗಾಫ್ ಅಂದರೆ ಏನು? ಇದರ ಅರ್ಥ ಇಷ್ಟೇ, ಜಿ ಹೊರಗಡೆ ಇದೆ, ಎಫ್ ಯಾವುದ್ರ ಜೊತೆಗಿದೆ? ಎಕ್ಸ್ ಜೊತೆಗಿದೆ. ಹಾಗಾದರೆ ಅಂತ ಬರೀರಿ ಅದನ್ನ ಎಫ್ ಆಫ್ ಎಕ್ಸ್. ಅರ್ಥ ಆಗಿದೆ ಕರೆಕ್ಟಾಗಿ? ಕರೆಕ್ಟ್ ಅಲ್ವಾ? ಓಕೆ, ಇದನ್ನ ಏನಂತ ಬರಿಬೋದಾಗಾದರೆ ಎಫ್ ಹೊರಗಡೆ ಇದೆ, ಎಫ್ ಹೊರಗಡೆ ಇದೆ, ಜಿ ಜೊತೆಗೆ ಯಾವುದಿದೆ? ವೈ ಇದೆ. ಏನಂತ ಬರ್ಕೋಬೋದು ಅದನ್ನ? ಜಿ ಆಫ್ ವೈ. ಫೈನ್, ಇಷ್ಟೇ ಕೆಲಸ. ಇದರ ಆನ್ಸರ್ನ ನಾವು ಎಕ್ಸ್ ಅಂತ ಪ್ರೂವ್ ಮಾಡಬೇಕು, ಇದರ ಆನ್ಸರ್ನ ನಾವು ವೈ ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಓಕೆ, ಹಾಗಾದರೆ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. 4 ಕ್ವಶನ್ಸ್ ಕಲ್ತ್ಕೊಳ್ಳಿ ಸಾಕು, ಅದರಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಬರ್ತದೆ. ಪ್ರತಿಯೊಂದು ಕ್ವಶನ್ಗೂ ನೀವು ಮಾಡ್ತಕ್ಕಂಥ ಮೆಥಡ್ ಸೇಮ್ ಇರ್ತದೆ, ರೈಟ್? ಲೆಟ್ ಅಸ್ ಗೋ ಫಾರ್ ದಿಸ್ ಸಾಲ್ವಿಂಗ್ ದಿಸ್ ಕ್ವಶನ್. ಓಕೆ, ಟೇಕ್ ದ ಫಸ್ಟ್ ಕ್ವಶನ್ ಇಯರ್. ಯಾವುದು ಫಸ್ಟ್ ಕ್ವಶನ್ನು?
ಎಫ್ ಆಫ್ ಎಕ್ಸ್. ನಾನು ಡೊಮೈನ್ ಮತ್ತು ರೇಂಜನ್ನು ಬರೆಯೋದಿಲ್ಲ, ನಿಮಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ. ನಿಮಗೆ ಅದನ್ನು ಡೀಪಾಗಿ ಡಿಸ್ಕಸ್ ಮಾಡೋದಕ್ಕಿಂತ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು 5 ಮಾರ್ಕ್ಸಿಗೆ ಅಂತ ತಿಳ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3. ಒಂದು ಕ್ವಶನ್ ಕೊಟ್ಟರು, ಶೋ ದ್ಯಾಟ್ ದಿಸ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್. ಇದನ್ನು ನಾವು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಿ ಆಮೇಲೆ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಇನ್ವರ್ಟಿಬಲ್ ಅಂತ ಹೆಂಗೆ ಪ್ರೂವ್ ಮಾಡಬೇಕು? ಗಾಫ್ ಮತ್ತು ಫಾಗ್ ಎರಡನ್ನ ಪ್ರೂವ್ ಮಾಡಿಬಿಟ್ರೆ ಸಾಕು. ಫೈನಲಿ ವಿ ಹ್ಯಾವ್ ಟು ರೈಟ್ ದ ಇನ್ವರ್ಸ್. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ಫಸ್ಟ್ ಸ್ಟೆಪ್ ಏನಂತ ತೊಗೋಬೇಕು? ಟೇಕ್ ದ ಎಫ್ ಆಫ್ ಎಕ್ಸ್ ಆ್ಯಸ್ ವಾಟ್? ವೈ. ಹಾಗಾದರೆ y ಇಸ್ ಈಕ್ವಲ್ ಟು 4x + 3. ಇಲ್ಲಿ ನೋಡ್ಕೊಳ್ಳಿ, ಈ y ಅಂತಕ್ಕಂಥದ್ದು ಬಿಲಾಂಗ್ಸ್ ಟು ಯುವರ್ ವಾಟ್? ರೇಂಜ್. ನಿಮ್ಮ ರೇಂಜಲ್ಲಿ ಇರಬೇಕು. y ಅಂತಕ್ಕಂಥದ್ದು ಯಾವುದಕ್ಕೆ ಬಿಲಾಂಗ್ಸ್ ಆಗಿರಬೇಕು? ರೇಂಜಲ್ಲಿ ಇರಬೇಕು. ಇದು ಫಸ್ಟ್ ಸ್ಟೆಪ್ ಆಯಿತು. ಎಫ್ ಆಫ್ ಎಕ್ಸ್ನ ವೈ ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನೋಡ್ಕೊಳ್ಳಿ, ಈ +3ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ? -3. ಹಾಗಾದರೆ ಏನಾಗುತ್ತೆ? y - 3 ಇಸ್ ಈಕ್ವಲ್ ಟು 4x. ಹಾಗಾದ್ರೆ ನಮಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ? ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕು. 4ನ ಡಿನಾಮಿನೇಟ್ರಿಗೆ ತೊಗೊಂಡು ಬನ್ನಿ. ಏನಾಗುತ್ತೆ? y - 3 / 4 ದ್ಯಾಟ್ ಈಸ್ ಈಕ್ವಲ್ ಟು ಎಕ್ಸ್. ಬಂತಲ್ವಾ ನಮಗೆ ಎಕ್ಸ್ ವ್ಯಾಲ್ಯೂ? ಈ ಎಕ್ಸ್ ವ್ಯಾಲ್ಯೂ ಏನಂತ ಬರುತ್ತಲ್ವಾ, ಈ ಫಂಕ್ಷನ್ ಏನಾಗಿರುತ್ತೆ? ಡೆಫಿನೆಟ್ಲಿ ಈ ಫಂಕ್ಷನ್ನ ನಾವು ಜಿ ಫಂಕ್ಷನ್ ಅಂತ ಕರಿತೀವಿ. ನೋಡ್ಕೊಳ್ಳಿ, ದಿಸ್ ಇಸ್ ಅ ಜಿ ಫಂಕ್ಷನ್. ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ. ಈ ಕೆಲಸ ಮುಗೀತು, ನಿಮಗೆ ಇನ್ವರ್ಸ್ ಬಂದೋಯ್ತು ಅಂತ ಅರ್ಥ. ನಿಮಗೆ ಯಾವಾಗ ನಿಮಗೆ ಜಿ ಫಂಕ್ಷನ್ ಬರ್ತದೆ ಆವಾಗ ನಿಮಗೆ ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಕೋಬೋದು. ನೋಡಿ, ಜಿ ಫಂಕ್ಷನ್ ಯಾವುದಕ್ಕೆ ರಿಲೇಟ್ ಆಗಿದೆ? ವೈಗೆ ರಿಲೇಟ್ ಆಗಿದೆ. ಅರ್ಥ ಆಗಿದೆ ಅಲ್ವಾ? ಫೈನ್. ಹಾಗಾದರೆ ಇದು ನಮಗೆ ಸೈಡಲ್ಲಿರಲಿ. ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ ದ ಫಸ್ಟ್ ಒನ್. ಯಾವುದನ್ನು ಪ್ರೂವ್ ಮಾಡಬೇಕಾಗುತ್ತೆ ನಾವು? ಗಾಫ್ನ ಪ್ರೂವ್ ಮಾಡಬೇಕು. ಇನ್ನೊಂದು ಸ್ಟೆಪ್ಪಲ್ಲಿ ಏನು ಪ್ರೂವ್ ಮಾಡಬೇಕು? ಫಾಗ್ನ ಪ್ರೂವ್ ಮಾಡಬೇಕು. ಲೆಟ್ ಅಸ್ ಗೋ ಫಾರ್ ಇಟ್. ಓಕೆ, ಲೆಟ್ ಅಸ್ ಗೋ ಫಾರ್ ಇಟ್. ಓಕೆ, ನೋಡೋಣ. ಈಗ ನೋಡ್ಕೊಳ್ಳಿ, ವಿ ಹ್ಯಾವ್ ಟು ಪ್ರೂವ್ ಫಾರ್ ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ ನೀಟಾಗಿ. ಇಲ್ಲಿ ಫಸ್ಟ್ ಒನ್ ಏನಿದೆ? ಎಲ್ ಎಚ್ ಎಸ್ ತೊಗೊಳ್ಳೋಣ. ಎಲ್ ಎಚ್ ಎಸ್ ಅಲ್ಲಿ ಏನಿದೆ? ಗಾಫ್ ಆಫ್ ಎಕ್ಸ್. ಏನಂತ ಬರೀತೀರಾ? ಜಿ ಆಫ್ ಯಾವುದಕ್ಕೆ ರಿಲೇಟ್ ಆಗಿದೆ? ಇದು ಎಕ್ಸಿಗೆ ರಿಲೇಟ್ ಆಗಿದೆ. ಹಾಗಾದರೆ ಜಿ ಆಫ್ ಎಫ್ ಆಫ್ ಎಕ್ಸ್. ಓಕೆನಾ ಫ್ರೆಂಡ್ಸ್? ಓಕೆ, ಈಗ ನೋಡ್ಕೊಳ್ಳಿ, ಇಲ್ಲಿ ಏನಾಗಿದೆ? ಈಗ ಸ್ವಲ್ಪ ಇಲ್ಲಿಗೆ ಬನ್ನಿ. ಎಫ್ ಆಫ್ ಎಕ್ಸ್ ಅಂದರೆ ಏನು ನೋಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಏನು? ನಿಮಗೆ ಆಲ್ರೆಡಿ ಗೊತ್ತು. ವಾಟ್ ಈಸ್ ಎಫ್ ಆಫ್ ಎಕ್ಸ್? ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಯಾವುದು? 4x + 3. ಕರೆಕ್ಟ್ ಅಲ್ವಾ? ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದು? ಜಿ ಆಫ್ ಎಫ್ ಆಫ್ ಎಕ್ಸ್ ಜಾಗ ಏನಂತ ಬರ್ಕೊಳ್ಳಿ? 4x + 3. ಕರೆಕ್ಟ್ ಅಲ್ವಾ? ಇದ್ರ ಕೆಳಗಡೆ ಇಮ್ಮಿಡಿಯೇಟಾಗಿ ನೋಡ್ಕೊಳ್ಳಿ, ಇದ್ರ ಕೆಳಗಡೆ ಇಮ್ಮಿಡಿಯೇಟಾಗಿ ಜಿ ಫಂಕ್ಷನ್ನ ಬರ್ಕೋಬೇಕು. ಯಾವ ಫಂಕ್ಷನ್ ಬರ್ಕೋಬೇಕು? ಜಿ ಫಂಕ್ಷನ್. ಕರೆಕ್ಟ್ ಅಲ್ವಾ? ಜಿ ಫಂಕ್ಷನ್ ಯಾವುದು? ನಮಗೆ ಆಲ್ರೆಡಿ ಬಂದಿದೆ ಜಿ ಫಂಕ್ಷನ್. ನೋಡ್ಕೊಳ್ಳಿ, ಇಲ್ಲಿ ಜಿ ಫಂಕ್ಷನ್ ಎಲ್ಲಿದೆ? ಎಸ್ ಇಲ್ಲಿದೆ ನೋಡಿ ಜಿ ಫಂಕ್ಷನ್. ವಾಟ್ ಈಸ್ ಜಿ ಫಂಕ್ಷನ್? ಇದು ಮಾತ್ರ ನಿಮಗೆ ಜಿ ಫಂಕ್ಷನ್. ಕರೆಕ್ಟ್ ಅಲ್ವಾ? ದಿಸ್ ಈಸ್ ಕಾಲ್ಡ್ ಆಸ್ ಜಿ ಫಂಕ್ಷನ್ ಇಯರ್. ಯಾವುದು? y - 3/4. ಇದು ಜಿ ಫಂಕ್ಷನ್. ಇಲ್ಲಿಗೆ ಬರ್ಕೊಳ್ಳಿ ಜಿ ಫಂಕ್ಷನನ್ನು. ರೈಟ್? ಸೊ ಜಿ ಫಂಕ್ಷನ್ ಬರ್ಕೊಳ್ಳಿ. ಏನು? y - 3 / 4. ಯಾವಾಗ ಜಿ ಫಂಕ್ಷನ್ ಬರ್ಕೊಳ್ತೀರಲ್ವಾ, ಇಲ್ಲಿ ವೇರಿಯೇಬಲ್ ಯಾವುದಿದೆ? ವೈ ಇದೆ. ಕರೆಕ್ಟ್ ಅಲ್ವಾ? ಈ ವೇರಿಯೇಬಲ್ ವೈ ಜಾಗಕ್ಕೆ ಈ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. ವಾಟ್ ಈಸ್ ಇನ್ಸೈಡ್ ದ ಬ್ರ್ಯಾಕೆಟ್? 4x + 3. ಈ ವೈ ಜಾಗಕ್ಕೆ, ಈ ವೈ ಜಾಗ ಇದೆಯಲ್ಲ, ಈ ವೈ ಜಾಗಕ್ಕೆ ನೋಡ್ಕೊಳ್ಳಿ 4x + 3ನ ಬರ್ಕೊಳ್ಳಿ. ಹಾಗಾದರೆ ಏನಾಯಿತು ನಮಗೆ ಸ್ಟೆಪ್ಪಲ್ಲಿ? ವೈ ಜಾಗಕ್ಕೆ ಏನಂತ ಬರ್ಕೋಬೇಕು? ಬ್ರ್ಯಾಕೆಟಲ್ಲಿ ಯಾವುದಿದೆ? 4x + 3 ಇದೆ. ಮುಂದ್ಗಡೆ ಏನಿದೆ? ವೈ ಮುಂದೆ -3 ಇದೆ. ಡಿವೈಡೆಡ್ ಬೈ ಏನಿದೆ? 4 ಇದೆ. ಕರೆಕ್ಟ್ ಅಲ್ವಾ? +3 -3 ಎರಡೂ ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿದಿದ್ದು ಯಾವುದು? 4x / 4. ಮತ್ತು 4 ಕೂಡ ಕ್ಯಾನ್ಸಲ್ ಆಯಿತು. ಮತ್ತು ನಮಗೇನು ಸಿಕ್ತು? ಆನ್ಸರ್ ಎಕ್ಸ್. ನೋಡ್ಕೊಳ್ಳಿ, ಪ್ರೂವ್ ಮಾಡಿದ್ವಲ್ವಾ? ಯು ಆರ್ ಗೆಟ್ಟಿಂಗ್ 2 ಮಾರ್ಕ್ಸ್ ಆರ್ 2.5 ಮಾರ್ಕ್ಸ್. ರೈಟ್? ಇದು ಗಾಫ್ ಆಯಿತು. ನೆಕ್ಸ್ಟ್ ಯಾವುದನ್ನು ಪ್ರೂವ್ ಮಾಡಬೇಕು ನಾವು? ಫಾಗ್. ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಲೆಟ್ ಮಿ ಗೋ ಫಾರ್ ಟೇಕಿಂಗ್ ಒನ್ ಮೋರ್. ದ್ಯಾಟ್ ಈಸ್ ಫಾಗ್. FOG ಆಫ್ ವೈ. ನೋಡಿ, ಯಾಕೆ ಇಲ್ಲಿ ವೈ ಬರೀತಾ ಇದ್ದೀನಿ? ಜಿ ಫಂಕ್ಷನ್ ಯಾವುದಕ್ಕೆ ರಿಲೇಟ್ ಆಗಿದೆ? ವೈಗೆ. ಏನಂತ ಪ್ರೂವ್ ಮಾಡಬೇಕು? ಇದನ್ನು ವೈ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡ್ತೀರಾ? ನೋಡ್ಕೊಳ್ಳಿ, ಎಲ್ ಎಚ್ ಎಸ್ ತಗೊಳ್ಳಿ. ಏನಂತ ಬರ್ಕೋಬೋದು ಇದನ್ನು? ಎಫ್ ಆಫ್ ಏನಂತ ಬರ್ಕೊಳ್ಳಿ? ಜಿ ಆಫ್ ವೈ. ಕರೆಕ್ಟಾ? ಜಿ ಆಫ್ ವೈ. ಹಾಗಾದರೆ ಸ್ಟೂಡೆಂಟ್ಸ್ ನೀವು ಹೇಳಬೇಕು, ಎಫ್ ಆಗೇ ಇರಲಿ, ಜಿ ಫಂಕ್ಷನ್ ನಮಗೆ ಗೊತ್ತಲ್ವಾ, ಅದನ್ನು ಬರ್ಕೊಂಬಿಡಿ. ವಾಟ್ ಈಸ್ ಜಿ ಫಂಕ್ಷನ್? ಲೆಟ್ ವಿ ಟೇಕಿಂಗ್ ದಟ್ ಜಿ ಫಂಕ್ಷನ್. ಯಾವುದಪ್ಪ ಜಿ ಫಂಕ್ಷನ್? ನೋಡಿ, ಇದೇ ಜಿ ಫಂಕ್ಷನ್. ಯಾವುದು ಜಿ ಫಂಕ್ಷನು? y - 3 / 4. ಬರ್ಕೋಬೋದಲ್ವ ಅಲ್ಲಿಗೆ? y - 3 / 4. y - 3 / 4. ನೆಕ್ಸ್ಟ್ ಈಗ ಯಾವ ಫಂಕ್ಷನ್ನ ಬರ್ಕೋಬೇಕು? ಎಫ್ ಫಂಕ್ಷನ್ನ ಬರ್ಕೋಬೇಕು. ಬರ್ಕೊಳ್ಳ? ಯಾವುದು ಎಫ್ ಫಂಕ್ಷನ್ನು? 4x + 3 ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್.
ಈಗ ಇದರಲ್ಲಿ ವೇರಿಯಬಲ್ ಯಾವುದು? ಎಕ್ಸ್ ಅಲ್ವಾ? ಇದರಲ್ಲಿ ವೇರಿಯಬಲ್ ಯಾವುದು? ಎಕ್ಸ್ ತಾನೆ. ಈ ಎಕ್ಸ್ ಜಾಗಕ್ಕೆ ನಾವೇನು ಫಿಲ್ ಮಾಡಬೇಕು? ಅವಾಗಲೇ ಏನು ಮಾಡಿದ್ವಿ? ಬ್ರ್ಯಾಕೆಟಲ್ಲಿ ಇರೋದನ್ನ ಬರೆದ್ವಿ ತಾನೆ. ಅದೇ ಥರ ಇಲ್ಲೂ ಕೂಡ ಈ ವೇರಿಯಬಲ್ ಜಾಗಕ್ಕೆ ಬ್ರ್ಯಾಕೆಟಲ್ಲಿ ಏನಿದೆ ಅದನ್ನು ಫಿಲ್ ಮಾಡೋಣ. ಯಾವುದಿದೆ ಬ್ರ್ಯಾಕೆಟಲ್ಲಿ? y - 3 / 4. ಹಾಗಾದರೆ 4 ಆಗೇ ಇರಲಿ. ಓಕೆ, 4 ಆಗೇ ಇರಲಿ. ಎಕ್ಸ್ ಜಾಗಕ್ಕೆ ಏನು ಫಿಲ್ ಮಾಡಬೇಕು? y - 3 ಡಿವೈಡೆಡ್ ಬೈ 4. ಬ್ರ್ಯಾಕೆಟ್ ಹಾಕೊಂಡ್ರೆ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ, ಕರೆಕ್ಟಾ? ಮುಂದೆ ಏನಿದೆ? +3. ಈಗ ನೋಡಿ, ಈ 4ನ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಯಾವ್ದು ಮಾತ್ರ ಉಳೀತು? y - 3 +3. ಈಗ +3 ಮತ್ತು -3 ಎರಡೂ ಕ್ಯಾನ್ಸಲ್ ಆದರೆ ನಮಗೆ ಉಳಿದಿದ್ದು ಯಾವುದು? y. ನೋಡಿ, ಪ್ರೂವ್ ಮಾಡಿದ್ವಲ್ವಾ? ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಅನದರ್ ಮಾರ್ಕ್ಸ್, ರೈಟ್? ಸೊ ಲಾಸ್ಟಿಗೆ ನಾವೇನು ಬರೀಬೇಕು? ಲಾಸ್ಟಿಗೆ ಏನು ಬರೀಬೇಕು? ಎಫ್ ಇನ್ವರ್ಸ್ ಆಫ್ y. ಎಫ್ ಇನ್ವರ್ಸ್ ಆಫ್ y ಯಾವುದಪ್ಪ ಅಂದರೆ, ಯಾವುದು ಗೊತ್ತಾ ನಿಮಗೆ? ಇನ್ವರ್ಸು ನಿಮ್ಮ ಜಿ ಫಂಕ್ಷನ್ನೇ ಇನ್ವರ್ಸ್ ಆಗಿರ್ತದೆ. ಹಾಗಾದರೆ ಜಿ ಫಂಕ್ಷನ್ ಎಲ್ಲಿದೆ? ಇಲ್ಲಿದೆ ನೋಡ್ಕೊಳ್ಳಿ. ಯಾವುದು ಜಿ ಫಂಕ್ಷನ್? ದಿಸ್ ಈಸ್ ಯುವರ್ ಜಿ ಫಂಕ್ಷನ್. ಇದೆ ಇನ್ವರ್ಸ್ y - 3 / 4. ಹಾಗಾದರೆ ಅದು ಬರೆಯೋಣ. y - 3 / 4. ದಿಸ್ ಈಸ್ ಯುವರ್ ಇನ್ವರ್ಸ್. ಓಕೆ, ದಿಸ್ ಈಸ್ ವೌ ಸಿಂಪಲ್ ಕ್ವಶನ್ ಯು ಕ್ಯಾನ್ ಏಬಲ್ ಟು ಆನ್ಸರ್ ಇನ್ ದ ಎಕ್ಸಾಮಿನೇಷನ್. ಅರ್ಥ ಆಗಿದೆ ಅಲ್ವಾ? ಓಕೆ, ಪ್ಲೀಸ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಇಯರ್. ಓಕೆ, ಇನ್ನೊಂದು ಕ್ವಶನ್ ತಗೋಣ. ಇನ್ನೊಂದು ಕ್ವಶನ್ ಯಾವುದಿದೆ? ರೈಟ್, ಇನ್ನೊಂದು ಕ್ವಶನ್ ಯಾವುದಿದೆ? ಲೆಟ್ ಅಸ್ ಗೋ ಫಾರ್ ಇಟ್, ಟೇಕಿಂಗ್ ದಿಸ್. ಓಕೆ, ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ ಅನದರ್ ಕ್ವಶನ್ ಇಯರ್. ರೈಟ್, ಯಾವುದಪ್ಪ ಕ್ವಶನ್ನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² + 4. ನೋಡಿ, ನಾನು ಡೊಮೈನ್ ಮತ್ತು ರೇಂಜನ್ನ ಬರೀತಾ ಇಲ್ಲ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಂತ. ಅದನ್ನು ಬಿಟ್ಟಾಕಿ ಕೊಟ್ಟಿರೋ ಫಂಕ್ಷನ್ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಓಕೆ, ಈಗ ಏನಂತ ತೊಗೋಬೇಕು? ಎಫ್ ಆಫ್ ಎಕ್ಸ್ನ y = x² + 4. ಕರೆಕ್ಟ್ ಅಲ್ವಾ? ಈ y ಅಂತಕ್ಕಂಥದ್ದು ಯಾವುದ್ರೊಳಗಡೆ ಇರಬೇಕು? y ಬಿಲಾಂಗ್ಸ್ ಟು ವಾಟ್? ರೇಂಜ್. ಸಾಕು, ಇಷ್ಟು ಬರೆದ್ರೆ ಸಾಕು ನೀವು. ಓಕೆ, ಈಗ ಯಾವ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನಾವು? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ y ಇಲ್ಲೇ ಇರಲಿ, +4 ಈ ಕಡೆಗೆ ಬಂದರೆ ಏನಾಗುತ್ತೆ? -4 ಆಗುತ್ತೆ. ಇಲ್ಲಿ ಏನು ಮಾತ್ರ ಉಳೀತು? x² ಉಳೀತು. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ನಮಗೆ ಬೇಕಾಗಿರೋದು x² ಅಲ್ಲ, ಯಾವ್ದು ಬೇಕು? ಎಕ್ಸ್ ಬೇಕು, ಕರೆಕ್ಟ್ ಅಲ್ವಾ? ಹಾಗಾದರೆ ಸ್ಕ್ವೇರ್ ರೂಟ್ ತೊಗೊಳ್ಳಿ, x² ಆಗ್ತದೆ. ಹಾಗಾದರೆ ರೂಟ್ ಆಫ್ y - 4 that is equal to x. ಕರೆಕ್ಟಾ? ಹಾಗಾದರೆ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? √y - 4. ಹಾಗಾದರೆ ಎಂಥ ಫಂಕ್ಷನ್ ಇದು? ಜಿ ಫಂಕ್ಷನ್. ಕರೆಕ್ಟ್ ತಾನೆ? ಎಂಥ ಫಂಕ್ಷನ್ ಇದು? ಜಿ ಫಂಕ್ಷನ್. ನಿಮಗೆ ಕನ್ಫ್ಯೂಷನ್ ಆಗಲ್ಲ, ಬರೆದಿಟ್ಕೊಂಬಿಡಿ. ಅರ್ಥ ಆಗಿದೆ ಅಲ್ವಾ? √y - 4 is your ಜಿ ಫಂಕ್ಷನ್. ಹಾಗಾದರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ನಮಗೆ ಇನ್ವರ್ಸ್ ಏನಂತ. ಇದೆ ತಾನೇ ಇನ್ವರ್ಸ್? ಎಸ್, ದಿಸ್ ಇಸ್ ದ ಇನ್ವರ್ಸ್. ಬಟ್ ಇದನ್ನು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಲ್ವಾ? ಅದಕ್ಕೆ ಮಾರ್ಕ್ಸ್ ತಗೊಳ್ತಾರೆ. ಹಾಗಾಗಿ ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ GOF. ಓಕೆ, GOF, GOF ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಆ್ಯಕ್ಚುಲಿ IX ಅದನ್ನು ಎಕ್ಸ್ ಅಂತ ಪ್ರೂವ್ ಮಾಡೋಣ. ಸೇಮ್ ಇಟ್ ಇಸ್. ಹಾಗಾದರೆ LHS ತಗೊಳ್ಳಿ. ಏನಿದೆ? G ಆಫ್ ಏನಂತ ಬರ್ಕೋಬೇಕು? ಎಫ್ ಆಫ್ ಎಕ್ಸ್. ಕರೆಕ್ಟಾ? G ಆಫ್ ಎಫ್ ಆಫ್ ಎಕ್ಸ್. ಹಾಗಾದರೆ ಮತ್ತೆ ಏನಂತ ಫಿಲ್ ಮಾಡ್ಕೊಳ್ಳಿ? G ಹಾಗೆ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಏನು? ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು. ಯಾವ್ದು ಕೊಟ್ಟಿದ್ರು ಫಂಕ್ಷನ್ನು? ಇಲ್ಲಿದೆ ನೋಡ್ಕೊಳ್ಳಿ. ಯಾವ್ದು ಕೊಟ್ಟಿದ್ರು ಫಂಕ್ಷನ್ನು? x² + 4. ಹೋಗೋಣ. x² + 4 ಬರ್ಕೊಳ್ಳಿ. x² + 4. ನೆಕ್ಸ್ಟ್ ಯಾವ್ದು ಬರ್ಕೋಬೇಕು? ಜಿ ಫಂಕ್ಷನನ್ನು ಬರ್ಕೋಬೇಕು. ಯಾವ ಫಂಕ್ಷನ್ ಬರ್ಕೋಬೇಕು ನಾವು? ಜಿ ಫಂಕ್ಷನನ್ನು ಬರ್ಕೋಬೇಕು. ಯಾವುದು ಜಿ ಫಂಕ್ಷನ್ನು? ರೂಟ್ ಆಫ್ y - 4. ಇಲ್ಲಿದೆ ನೋಡ್ಕೊಳ್ಳಿ, ಜಿ ಫಂಕ್ಷನ್ ಬಂದಿತ್ತಲ್ವಾ? ಇದೆ ಜಿ ಫಂಕ್ಷನ್, ರೂಟ್ ಆಫ್ y - 4 ಬರ್ದಿದ್ದೀನಲ್ವಾ? ಈಗ ಇಲ್ಲಿ ವೇರಿಯೇಬಲ್ ಯಾವುದು? y ತಾನೇ ವೇರಿಯೇಬಲ್. ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವೇರಿಯೇಬಲ್ ಯಾವುದು? y ಇದೆ ವೇರಿಯೇಬಲ್. ಈ ಜಾಗಕ್ಕೆ ಬ್ರ್ಯಾಕೆಟಲ್ಲಿ ಏನಿದೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಯಾವುದಿದೆ ಬ್ರ್ಯಾಕೆಟಲ್ಲಿ? x² + 4. ಅದನ್ನು ಫಿಲ್ ಮಾಡೋಣ. ಓಕೆ, ಫೈನ್. ಯಾವ ಥರ ಫಿಲ್ ಮಾಡ್ತೀರಾ ನೋಡಿ. ರೂಟ್ ಆಗೇ ಇರಲಿ. ಓಕೆ, y ಜಾಗಕ್ಕೆ ಏನು ಬರ್ಕೊಳ್ಳಿ? x² + 4. ಮತ್ತೇನಿದೆ ಮುಂದೆ? -4. ನೋಡಿ, +4 - 4 ಕ್ಯಾನ್ಸಲ್. ಸ್ಕ್ವೇರ್ ರೂಟ್ ಒಳಗಡೆ ಯಾವ್ದು ಮಾತ್ರ ಉಳೀತು? x². ನಾನು ನಿಮಗೆ ಬೇರೆ ಸೆಷನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಏನಂತ. ರೂಟು ಮತ್ತು ಸ್ಕ್ವೇರ್ ಇದ್ದರೆ ಎರಡು ಕ್ಯಾನ್ಸಲ್ ಆಗುತ್ತೆ. ಏನು ಮಾತ್ರ ಉಳಿಯುತ್ತೆ? ಎಕ್ಸ್ ಮಾತ್ರ ಉಳಿಯುತ್ತೆ. ನೋಡಿ, ಪ್ರೂವ್ ಮಾಡಿದ್ವಲ್ವಾ? ಸಿಂಪಲ್ ವೇ. ಇನ್ನೂ ಸ್ಟೆಪ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವುದು? GOF ಆದಮೇಲೆ ಫಾಗನ್ನು ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ ಫಾಗ್. ರೈಟ್, ಹಾಗಾದರೆ ಹೆಂಗಿರುತ್ತೆ ಫಾಗ್? FOG ಆಫ್ y is equal to y ಅಂತ ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದರಲ್ಲಿ LHS ಪಾರ್ಟ್ ಮಾತ್ರ ತಗೊಳ್ಳಿ. LHS ಪಾರ್ಟ್ ಯಾವುದು? ಎಫ್ ಆಫ್ G ಆಫ್ y. ರೈಟ್,
ಸೊ ಹಾಗಾದರೆ ಈಗ ಇದನ್ನು ಯಾವ್ದು ಬರ್ಕೋಬೇಕು ಹೇಳಿ, ಜಿ ಫಂಕ್ಷನನ್ನು ಬರ್ಕೋಬೇಕು. ಯಾವುದಿದೆ ಜಿ ಫಂಕ್ಷನ್ನು, ನಮಗೆ ಆಲ್ರೆಡಿ ಗೊತ್ತಿದೆ ಯಾವುದು ಜಿ ಫಂಕ್ಷನ್ ಇದೆ. ಜಿ ಫಂಕ್ಷನ್ ಯಾವುದು, √(y-4). ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ, ರೈಟ್, ಇಲ್ಲಿ ಫಿಲ್ ಮಾಡೋಣ. ಯಾವುದಿದೆ ಜಿ ಫಂಕ್ಷನ್, √(y-4), ಕರೆಕ್ಟ್. ಓಕೆ, ನೆಕ್ಸ್ಟ್ ಯಾವ ಫಂಕ್ಷನ್ನ ಬರ್ಕೋಬೇಕು ಇವಾಗ, ಎಫ್ ಫಂಕ್ಷನ್ನ ಬರ್ಕೋಬೇಕು. ಎಫ್ ಫಂಕ್ಷನ್ ಅಂದ್ರೇನು, ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಎಲ್ಲಿದೆ ಪ್ರಾಬ್ಲಮ್, ಇಲ್ಲಿ ನೋಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಯಾವುದು, x² + 4. ಲೆಟ್ ಅಸ್ ರೈಟ್ ಅದನ್ನ. ಓಕೆ, ಬರ್ಕೊಳ್ಳಿ ಅದನ್ನು ಕೂಡ. ಯಾವುದಿದೆ, x² + 4. ಸ್ಟೂಡೆಂಟ್ಸ್ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ, ಇಲ್ಲಿ ವೇರಿಯೇಬಲ್ ಯಾವುದು, ಎಕ್ಸ್ ಮಾತ್ರ, ಕರೆಕ್ಟ್ ಅಲ್ವಾ. ವೇರಿಯೇಬಲ್ ಯಾವುದು ಇಲ್ಲಿ, ಎಕ್ಸ್ ಮಾತ್ರ, ಕರೆಕ್ಟ್. ಈ ಎಕ್ಸ್ ಜಾಗಕ್ಕೆ ಏನು ಫಿಲ್ ಮಾಡಬೇಕು ಹೇಳಿ, ಬ್ರ್ಯಾಕೆಟಲ್ಲಿ ಇರೋದನ್ನು ಫಿಲ್ ಮಾಡ್ಕೋಬೇಕು. ಬ್ರ್ಯಾಕೆಟಲ್ಲಿ ಏನಿದೆ, √(y-4) ಇದೆ, ಅಲ್ಲಿ ಫಿಲ್ ಮಾಡಲಾ. ಓಕೆ, ಹಾಗಾದರೆ ನೋಡ್ಕೊಳ್ಳಿ ಹೆಂಗೆ ಬರ್ತದೆ. ಸೊ ಎಕ್ಸ್ ಇದೆ, ವಾಟ್ ಈಸ್ ಎಕ್ಸ್ ಪ್ಲೇಸಲ್ಲಿ ಏನು ಕೊಡಬೇಕು, √(y-4). ಎಕ್ಸಿಗೆ ಏನಿದೆ, ಸ್ಕ್ವೇರ್ ಇದೆ ಅಲ್ವಾ, ಸ್ಕ್ವೇರ್ ಹಾಕ್ಕೊಳ್ಳಿ. ಫೈನ್, ಪ್ಲಸ್ ಮುಂದೆ ಏನಿದೆ, 4 ಇದೆ. ಓಕೆ, ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ರೂಟ್ ಸ್ಕ್ವೇರ್ 2 ಇದ್ದರೆ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ. ಹಾಗಾದ್ರೆ ಉಳಿದಿದ್ದು ಯಾವುದು, y-4 ಆ್ಯಂಡ್ ದೆನ್ +4. ನೋಡ್ಕೊಳ್ಳಿ, +4 ಕ್ಯಾನ್ಸಲ್, -4 ಕ್ಯಾನ್ಸಲ್, ಯಾವ್ದು ಬರುತ್ತೆ, y ಬರ್ತದೆ. ವೆರಿ ಸಿಂಪಲ್. ಹಾಗಾದರೆ ವಿ ಆರ್ ಪ್ರೂವ್ಡ್ ದಿಸ್. ಹಾಗಾದರೆ ಲಾಸ್ಟಿಗೆ ಏನು ಬರಿಬೇಕು ನಾವು, ಇನ್ವರ್ಸ್. ಯಾವುದು ನಮ್ಮ ಇನ್ವರ್ಸ್, ಎಫ್ ಇನ್ವರ್ಸ್ ಆಫ್ y. ಯಾವ್ದು ಬರೀತೀರಾ, ನಿಮ್ಮ ಜಿ ಫಂಕ್ಷನ್ ಇನ್ವರ್ಸ್ ಆಗಿರುತ್ತೆ. ನೋಡ್ಕೊಳ್ಳಿ, ನೋಡಿ ಇದೇ ಇನ್ವರ್ಸ್, √(y-4). √(y-4). ದಟ್ಸ್ ಆಲ್ ಯುವರ್ 5 marks ಕ್ವಶನ್. ಅನದರ್ ಕ್ವಶನ್, ರೈಟ್. ಇನ್ನು 2 ಕ್ವಶನ್ ಟಿಪಿಕಲ್ ಕ್ವಶನ್ಸ್ ಬರ್ತದೆ. ಯಾವುದಪ್ಪ ಟಿಪಿಕಲ್ ಕ್ವಶನ್ಸ್ ಅಂದರೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸನ್ನು ಕೊಟ್ಟಿರ್ತಾರೆ, ರೈಟ್. ಕ್ವಾಡ್ರಾಟಿಕ್ ಇಕ್ವೇಷನನ್ನು ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅವೆರಡನ್ನ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ. ಹಾಗಾದರೆ ಅವೆರಡು ಕ್ವಶನ್ಸ್ ಯಾವುದಿದೆ, ಲೆಟ್ ಅಸ್ ಚೆಕ್, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ, f of x is equal to 4x² plus 12x plus 15. 12x plus 15 ಇದು ಕೊಟ್ಟಿರ್ತಕ್ಕಂಥ ಕ್ವಶನ್. ನೋಡ್ಕೊಳ್ಳಿ, ಇಲ್ಲಿವರೆಗೂ ಭಾಳ ಸಿಂಪಲ್ ಆಗಿರೋ ಕ್ವಶನ್ ಕೊಟ್ಟಿದ್ರು ಅವೆರಡು. ಇದೊಂದು ಮತ್ತು ಇನ್ನೊಂದು ಕ್ವಶನ್ ಇದೆ. 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನಲ್ಲಿ. ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ಕೆಲವು ಮಕ್ಕಳಿಗೆ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದು ಲಾಜಿಕ್ ನೆನ್ಪಿಟ್ಕೊಳ್ಳಿ. ಇರೋದೇ 2 ಕ್ವಶನ್ ಅಲ್ವಾ, 2ರಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ. ಏನು ಲಾಜಿಕ್ಕು, ಇದನ್ನು ಕಂಪ್ಲೀಟ್, ಇದು ಎಫ್ ಆಫ್ ಎಕ್ಸ್ ಅಂತ ತೊಗೋಬಾರ್ದು. ಇದರಿಂದ ಹೊಸ ಎಫ್ ಆಫ್ ಎಕ್ಸ್ನ ನಾವು ಬರ್ಕೋಬೇಕು. ಯಾವ ಥರ ನೋಡ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಇದೆಯಲ್ವಾ, ರೈಟ್. ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಬೋದು ಕೂಡ. ಅದಕ್ಕಿಂತ ಬೆಸ್ಟಾಗಿ ಇನ್ನೊಂದು ಐಡಿಯಾ ಹೇಳ್ತೀನಿ ನೋಡಿ. 4 ಇದೆ ಅಲ್ವಾ, ಓಕೆ. 4 ಯಾವುದರ ಸ್ಕ್ವೇರು, 2ನ ಸ್ಕ್ವೇರ್, ಕರೆಕ್ಟ್ ತಾನೆ. ಅದರ ನೆಕ್ಸ್ಟ್ ನಂಬರ್ ಯಾವುದು, 3, ರೈಟ್. 3ನ ಸ್ಕ್ವೇರ್ ಎಷ್ಟು, 9. 9ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು, ಇದಕ್ಕೆ ಆ್ಯಡಿಂಗ್ 9 ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ 9. ನೋಡಿ, ಆ್ಯಡಿಂಗ್ 9 ಆ್ಯಂಡ್ ಸಬ್ಸ್ಟ್ರಾಕ್ಟಿಂಗ್ 9. ಅವಾಗ ನಿಮಗೆ ಕಂಪ್ಲೀಟಾಗಿ ನಿಮಗೊಂದು ಪಿಕ್ಚರ್ ಸಿಗುತ್ತೆ. ಯಾವ ಥರ, ರೈಟ್. 9 ಹೆಂಗೆ ಐಡಿಯಾ ಗೊತ್ತಾಯ್ತಲ್ಲ, ಲಾಜಿಕ್ ಗೊತ್ತಾಯ್ತಲ್ವ. ಏನು ಲಾಜಿಕ್ ಗೊತ್ತಾಯ್ತು ನಿಮಗೆ. ಸೊ ಆ್ಯಡ್ 9 ಮಾಡ್ಕೋಬೇಕು ಮತ್ತು ಸಬ್ಸ್ಟ್ರಾಕ್ಟ್ 9 ಮಾಡ್ಕೋಬೇಕು. ಯಾವುದಕ್ಕೆ, ಈ ಇಕ್ವೇಷನ್ಸಿಗೆ. ಯಾವಾಗ ಇಲ್ಲಿ 4ಇಂದ ಸ್ಟಾರ್ಟ್ ಆಗಿದೆ ಅಥವಾ 2 ಸ್ಕ್ವೇರ್ ಎಷ್ಟಾಗುತ್ತೆ, 4. ಅರ್ಥ ಆಗಿದೆಯಲ್ವಾ. ಲೆಟ್ ಅಸ್ ಗೋ ಫಾರ್ ಇಟ್. ಹಾಗಾದರೆ ಇನ್ನೂ ಇಲ್ಲ, ಕಂಪ್ಲೀಟಿಂದ ಸ್ಕ್ವೇರ್ ಮಾಡಬೇಕಂದ್ರೆ ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಅರ್ಥ ಆಯ್ತಾ. ಇದನ್ನು ಡಿವೈಡ್ ಬೈ 4 ಮಾಡಿಕೊಂಡು ಆಮೇಲೆ ಮಿಡಲ್ ಟರ್ಮ್ನ 2a ಇಕ್ವೇಟ್ ಮಾಡ್ಕೊಂಡು ಅದರ ಸ್ಕ್ವೇರ್ನ ಆ್ಯಡ್ ಮಾಡಬೇಕು. ಅಷ್ಟೆಲ್ಲ ರಿಸ್ಕೇ ಬೇಡ. ನೋಡ್ಕೊಳ್ಳಿ, ನಿಮಗೆ ಮರೆತು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. 4 ಬಂದರೆ 9 ಆ್ಯಡ್ ಮಾಡ್ಕೊಳ್ಳಿ, 9 ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಫಸ್ಟ್ ಯಾವಾಗಲೂ ಆ್ಯಡ್ ಮಾಡ್ಕೋಬೇಕು. 4x² ಬರ್ಕೊಳ್ಳಿ, 12x ಕೂಡ ಬರ್ಕೊಳ್ಳಿ, 9 ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ರೆ ಫಸ್ಟ್ 9, ಮತ್ತೇನಿದೆ +15 ಇದೆ. ಈಗ ಸಬ್ಸ್ಟ್ರಾಕ್ಟ್ ಮಾಡಿ 9ನ. ಏನೂ ಚೇಂಜ್ ಆಗಿಲ್ಲ ನೋಡಿ. 9 ಕ್ಯಾನ್ಸಲ್ ಆದರೆ ಮತ್ತೆ ನಿಮಗೆ ಇದೇ ಇಕ್ವೇಷನ್ನೇ ಬರುತ್ತೆ. ಇದು ಜಸ್ಟ್ ಮಾಡಿಫಿಕೇಷನ್ ಮಾತ್ರ. ಅರ್ಥ ಆಗಿದೆಯಲ್ವಾ. ಈಗ ಇದರಲ್ಲಿ ಇಷ್ಟು ಟರ್ಮ್ಸನ್ನು ಒಂದು ಕಡೆಗೆ, ಇವೆರಡು ಟರ್ಮ್ಸನ್ನು ಒಂದು ಕಡೆಗೆ ಮಾಡಿಕೊಂಡ್ರೆ, ಅರ್ಥ ಆಗ್ತಿದೆಯಲ್ಲ, ಇಷ್ಟು ಟರ್ಮ್ಸ್ನ ಒಂದು ಕಡೆಗೆ, ಇವೆರಡು ಟರ್ಮ್ನ ಒಂದು ಕಡೆಗೆ ಮಾಡಿಕೊಂಡ್ರೆ, ಈಗ ನೋಡ್ಕೊಳ್ಳಿ ಎಫ್ ಆಫ್ ಎಕ್ಸ್ ಏನಾಯಿತು ಅಂತ. ವಾಟ್ ಈಸ್ ಎಫ್ ಆಫ್ ಎಕ್ಸ್ ನೋಡಿ. ಇದನ್ನು ಸ್ಕ್ವೇರ್ ರೂಟ್ ಒಳಗಡೆ ಹಾಕಿದರೆ 4x². ನೋಡಿ ಇಲ್ಲಿ ಬರಿತಾ ಇದ್ದೀನಿ, √4x². ಸ್ಕ್ವೇರ್ ರೂಟಿಂದ 4 ಹೊರಗಡೆ ಬಂದರೆ ಏನಾಗುತ್ತೆ, ಇದು 2 ಬರುತ್ತೆ, ಕರೆಕ್ಟ್ ಅಲ್ವಾ. ಅದೇ ಥರ ಎಕ್ಸ್ ರೂಟಿಂದ ಹೊರಗಡೆ ಬಂದರೆ ಏನಾಗುತ್ತೆ, ಎಕ್ಸ್ ಆಗ್ತದೆ, x², ರೈಟ್. ಇಲ್ಲಿ √9 ಎಷ್ಟು, 3. ಹಾಗಾದರೆ ಇದು ಹಿಂಗೆ ಬರ್ಕೋಬೋದಾ, 2x + 3 ಹೋಲ್ ಸ್ಕ್ವೇರ್ ಎಸ್ a + b ಹೋಲ್ ಸ್ಕ್ವೇರ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಇದೇ ನಿಮಗೆ ಬರ್ತದೆ ಆನ್ಸರ್, ಕರೆಕ್ಟ್ ಅಲ್ವಾ. ಹಾಗೆ
15ನಲ್ಲಿ 9 ತೆಗೆದುಬಿಡಿ. 15ನಲ್ಲಿ 9 ತೆಗೆದ್ರೆ ಎಷ್ಟು ಬರ್ತದೆ? 6 ಬರ್ತದೆ, ರೈಟ್. ಇದು ನಿಮ್ಮ ಹೊಸ ಎಫ್ ಆಫ್ ಎಕ್ಸ್. ಇದು ನಿಮಗೆ ಕರೆಕ್ಟಾಗಿರಲಿ, ಕ್ಲಾರಿಟಿ ಅರ್ಥ ಆಗ್ತಿದೆಯಲ್ವಾ? ಹೊಸ ಎಫ್ ಆಫ್ ಎಕ್ಸ್ ಯಾವುದು? ಇದೆಲ್ಲ ಎಫ್ ಆಫ್ ಎಕ್ಸ್. ಇದನ್ನು ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಯಾವುದು ಹೊಸ ಎಫ್ ಆಫ್ ಎಕ್ಸ್? 2x + 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಅರ್ಥ ಆಗಿದೆ ಅಲ್ವಾ? ರೈಟ್. ಹಾಗಾದರೆ ಇದು ನಿಮ್ಮ ಹೊಸ ಎಫ್ ಆಫ್ ಎಕ್ಸ್. ಇದರಿಂದ ನಾವೇನು ಕಂಡುಹಿಡ್ಕೋಬೇಕು? ವೈ ಕಂಡುಹಿಡ್ಕೋಬೇಕು. ವೈ ಅಂತ ತೊಗೊಂಡು ಇದರ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಹಾಗಾದರೆ ಲೆಟ್ ಅಸ್ ಟೇಕ್ ವೈ. ವೈ ಬಿಲಾಂಗ್ಸ್ ಟು ವಾಟ್? ನಿಮ್ಮ ರೇಂಜ್. ವೈ ಎಲ್ಲಿರ್ತದೆ? ನಿಮ್ಮ ರೇಂಜಲ್ಲಿ ಇರ್ತದೆ, ಕರೆಕ್ಟಾ? ಹಾಗಾದರೆ ಇದನ್ನ ವೈ ಅಂತ ತೊಗೊಳ್ಳಿ. ವೈ ಇಸ್ ಈಕ್ವಲ್ ಟು ಬರ್ಕೊಳ್ಳಿ, ಏನಾಗುತ್ತೆ? 2x + 3 ಹೋಲ್ ಸ್ಕ್ವಯರ್ ಪ್ಲಸ್ 6. ಯಾವ ವ್ಯಾಲ್ಯೂ ಗೆಟ್ ಮಾಡಬೇಕು ನಾವು? ಎಕ್ಸ್ ವ್ಯಾಲ್ಯೂ ಗೆಟ್ ಮಾಡಬೇಕು, ಕರೆಕ್ಟಾ? ಹಾಗಾದರೆ +6ನ ಈ ಕಡೆ ತೊಗೊಂಬನ್ನಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, ನೀಟಾಗಿರಲಿ. +6 ಈ ಕಡೆಗೆ ಬಂದರೆ ಏನಾಗುತ್ತೆ? -6 ಆಗ್ತದೆ, ಕರೆಕ್ಟಾ? ಹಾಗಾದರೆ y -6 ದಟ್ ಈಸ್ ಈಕ್ವಲ್ ಟು 2x + 3 ಹೋಲ್ ಸ್ಕ್ವಯರ್, ಕರೆಕ್ಟ್ ಅಲ್ವಾ? ಈಗ ನಮಗೆ ಬೇಕಾಗಿರೋದು ಎಕ್ಸ್ ಮೇಲೆ ಸ್ಕ್ವಯರ್ ಇದೆ. ಸ್ಕ್ವಯರ್ ಒಟ್ಟಾಗಬೇಕಾದ್ರೆ ಏನು ತೊಗೋಬೇಕು? ಸ್ಕ್ವಯರ್ ರೂಟ್ ತೊಗೋಬೇಕು, ಕರೆಕ್ಟ್ ಅಲ್ವಾ? ಹಾಗಾದರೆ ಸ್ಕ್ವಯರ್ ರೂಟ್ ತೊಗೊಳ್ಳಿ, ಏನಾಗುತ್ತೆ? √y - 6 ಈಸ್ ಈಕ್ವಲ್ ಟು ಯಾವ್ದು ಮಾತ್ರ ಉಳೀತು? 2x + 3. 2x + 3 ನಮಗೆ ಯಾವ್ದು ಬೇಕು? ನಮಗೆ ಎಕ್ಸ್ ಬೇಕು, ಮತ್ತು +3 ಇದೆ. ಈ ಕಡೆ ತೊಗೊಂಬನ್ನಿ, ಏನಾಗುತ್ತೆ? -3 ಆಗುತ್ತೆ. ಹಾಗಾದರೆ ಏನಾಯಿತು? ರೂಟ್ ಒಳಗಡೆ y - 6 ಇದೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ +3ನ ಮತ್ತೆ ರೂಟ್ ಒಳಗಡೆ ತರಬಾರ್ದು. ಇದು ಸಪ್ರೇಟಾಗಿ ಬರುತ್ತೆ. +3 ಈ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ? -3 ಈಸ್ ಈಕ್ವಲ್ ಟು ವಾಟ್? 2x. ವಿ ವಾಂಟ್ ಓನ್ಲಿ ಎಕ್ಸ್, ಕರೆಕ್ಟಾ? ಹಾಗಾದರೆ 2ನ ಡಿನಾಮಿನೇಟ್ರಿಗೆ ತನ್ನಿ. ಸಿಂಪಲ್ ಜಾಬ್. ಹಾಗಾದರೆ 2ನ ಡಿನಾಮಿನೇಟ್ರಿಗೆ ತಂದರೆ ಏನಾಗುತ್ತೆ? x ಈಸ್ ಈಕ್ವಲ್ ಟು √y - 6 - 3 ಡಿವೈಡೆಡ್ ಬೈ 2. ಇದು ನಿಮ್ಮ ಜಿ ಫಂಕ್ಷನ್ ಆಗಿರುತ್ತೆ. ಯಾವ ಫಂಕ್ಷನ್ ಆಗಿರುತ್ತೆ ಇದು? ಇದು ನಿಮ್ಮ ಜಿ ಫಂಕ್ಷನ್ ಆಗಿರುತ್ತೆ. ನೋಡ್ಕೊಳ್ಳಿ, ಭಾಳ ಸಿಂಪಲ್ ಕೇಸ್. ಯಾವ ಫಂಕ್ಷನ್ ಆಗಿರುತ್ತೆ ಇದು? ಜಿ ಫಂಕ್ಷನ್ ಆಗಿರುತ್ತೆ. ಇದೇ ನಿಮ್ಮ ಇನ್ವರ್ಸ್. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ, ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ಅರ್ಥ ಆಯ್ತಲ್ವಾ? ಇದು ಹಾಗೇ ಇರಲಿ. √y - 6 - 3 ಡಿವೈಡೆಡ್ ಬೈ 2 ಇದು ಜಿ. ಈಗ ನಮ್ಮ ಕೆಲಸ ಏನು? ಗಾಫು ಮತ್ತು ಫಾಗ್ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗೋಣ ನೆಕ್ಸ್ಟಿಗೆ, ರೈಟ್? ಸೊ ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ ಗಾಫ್ ಇಯರ್. GOF ಆಫ್ ಎಕ್ಸ್. ಏನಂತ ಪ್ರೂವ್ ಮಾಡಬೇಕು? ಇದನ್ನು ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ನಾನು ಹೇಳಿದ್ದೆ ಪ್ರತಿ ಕ್ವಶನ್ಗೂ ಇದು ಸೇಮ್ ಇರ್ತದೆ, ರೈಟ್ ಅಲ್ವಾ? ಹಾಗಾದರೆ ಏನು ಬರ್ಕೊಳ್ಳಿ? LHS ಏನಿದೆ? G ಆಫ್ ಯಾವುದಂತ ಬರ್ಕೋಬೇಕು? F ಆಫ್ ಎಕ್ಸ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್, ಎಫ್ ಆಫ್ ಎಕ್ಸ್ನ ಯಾವ್ದು ಬರ್ಕೋಬೇಕು? ನಾವು ಮಾಡಿಫೈ ಮಾಡಿ ಬರ್ದಿರ್ತೀವಲ್ಲ, ಅದು ಎಫ್ ಆಫ್ ಎಕ್ಸ್ನ ಬರ್ಕೋಬೇಕು. ಈ ಎಫ್ ಆಫ್ ಎಕ್ಸ್ ಇದನ್ನು ಬರ್ಕೋಬಾರ್ದು, ರೈಟ್? 2x + 3 ಹೋಲ್ ಸ್ಕ್ವೇರ್ ಪ್ಲಸ್ 6. 2x + 3 ಜಿ ಆಗೇ ಇರಲಿ. ನೋಡಿ, 2x + 3 ಹೋಲ್ ಸ್ಕ್ವಯರ್ ಪ್ಲಸ್ 6 ಇದು ನಿಮ್ಮ ಹೊಸ ಎಫ್ ಆಫ್ ಎಕ್ಸ್ ಬಂದಿರತಕ್ಕಂಥದ್ದು, ರೈಟ್? ಈಗ ಯಾವ ಫಂಕ್ಷನ್ ಬರ್ಕೋಬೇಕು? ಜಿ ಫಂಕ್ಷನ್ ಬರ್ಕೋಬೇಕು. ಜಿ ಫಂಕ್ಷನ್ ಎಲ್ಲಿದೆ? ಆಲ್ರೆಡಿ ವಿ ಕ್ಯಾಲ್ಕುಲೇಟೆಡ್ ಜಿ ಫಂಕ್ಷನ್. ಯಾವುದು? √y - 6 - 3 ಡಿವೈಡೆಡ್ ಬೈ 2. ಯಾವುದು? √y - 6 - 3 ಡಿವೈಡೆಡ್ ಬೈ 2. ಈಗ ಕ್ಲಾರಿಟಿ ಸಿಕ್ಕಿದೆ. ಇಲ್ಲಿರ್ತಕ್ಕಂಥ ವೇರಿಯಬಲ್ ಯಾವುದು? ವೈ. ಯಾವುದಿದೆ ವೇರಿಯಬಲ್ ಇಲ್ಲಿ? ವೈ ಇದೆ ವೇರಿಯಬಲ್, ಕರೆಕ್ಟ್ ಅಲ್ವಾ? ಈ ವೈ ವೇರಿಯಬಲ್ಗೆ ನಾವು ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಬ್ರ್ಯಾಕೆಟಲ್ಲಿ ಇರೋದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಿಂಪಲ್. ಹಾಗಾದರೆ ಇಲ್ಲಿಗೆ ಬನ್ನಿ ಕಾನ್ಸೆಪ್ಟ್ಗೆ. ಸ್ಕ್ವೇರ್ ರೂಟ್ ಇದೆ. ವೈ ಜಾಕ್ ಏನು ಬರೀಬೇಕು? 2x + 3 ಹೋಲ್ ಸ್ಕ್ವೇರ್. 2x + 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಮುಂದೆ ಏನಿದೆ? -6 ಇದೆ. ನೋಡ್ಕೊಳ್ಳಿ, ಮರಿಬಾರ್ದು. ರೂಟ್ ಬರ್ಕೊಂಡಿದ್ದೀವ. ವೈ ಜಾಕ್ ಏನು ಪ್ಲೇಸ್ ಮಾಡಿದ್ದೀವಿ? ಬ್ರ್ಯಾಕೆಟಲ್ಲಿ ಪ್ಲೇಸ್ ಮಾಡಿದ್ದೀವಿ. ಮುಂದೆ ಏನಿದೆ? -6 ಇದೆ. -6 ವಿ ಹ್ಯಾವ್ -6. ಅದಾದಮೇಲೆ -3 ಇದೆ. ಬರ್ಕೊಳ್ಳಿ, ರೂಟಿಂದ ಹೊರಗಡೆ -3 ಇದೆ. ಡಿವೈಡೆಡ್ ಬೈ ಎಷ್ಟಿದೆ? 2 ಇದೆ, ರೈಟಾ? ಈಗ ನೋಡ್ಕೊಳ್ಳಿ, +6 - 6 ಎರಡು ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ, ಕರೆಕ್ಟ್ ಅಲ್ವಾ? ಓಕೆ, ಎರಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಮಾಡ್ಬೋದು? √2² ಎರಡನ್ನೂ ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ ಉಳಿದಿದ್ದು ಯಾವುದು? 2x + 3 ಇಲ್ಲೇನಿದೆ? -3 ಡಿವೈಡೆಡ್ ಬೈ 2. +3 - 3 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಉಳಿದಿದ್ದು ಯಾವುದಾಗುತ್ತೆ? 2x/2. ಅಗೇನ್ 2 ಮತ್ತು 2 ಕ್ಯಾನ್ಸಲ್ ಆಗ್ತದೆ, ಕರೆಕ್ಟ್ ಅಲ್ವಾ? ಯಾವುದು ಉಳಿಯುತ್ತೆ ನಿಮಗೆ? ಎಕ್ಸ್ ಉಳಿಯುತ್ತೆ. ನೋಡ್ಕೊಳ್ಳಿ, ಪ್ರೂವ್ ಮಾಡಿದ್ವಲ್ವಾ ಎಕ್ಸ್ ಅಂತ. ಇದು ಗಾಫ್ ಆಯಿತು. ನೆಕ್ಸ್ಟ್ ಯಾವ್ದು ಪ್ರೂವ್ ಮಾಡಬೇಕು? ಫಾಗನ್ನು ಪ್ರೂವ್ ಮಾಡಬೇಕು, ರೈಟ್? ಲೆಟ್ ಅಸ್ ಗೋ ಫಾರ್ ಟೇಕಿಂಗ್ ಫಾಗ್ ಹಿಯರ್, ರೈಟ್? ಯಾವುದು? FOG. ಜಿ ಬಂದ ತಕ್ಷಣ ಯಾವ್ದು ಬರಬೇಕು? ವೈ. ಏನಂತ ಪ್ರೂವ್ ಮಾಡಬೇಕು? ಇದನ್ನ ವೈ ಅಂತ ಪ್ರೂವ್ ಮಾಡಬೇಕು. LHS ತಗೊಳ್ಳಿ. ಯಾವುದಿದೆ LHS? ಎಫ್ ಆಫ್ ಜಿ ಆಫ್ ವೈ, ಕರೆಕ್ಟಾ?
ಈಗ y ಫಂಕ್ಷನ್ ಬರ್ಕೊಳ್ಳಿ. ಯಾವುದು y ಫಂಕ್ಷನ್? ನಿಮಗೆ ಆಲ್ರೆಡಿ ಗೊತ್ತಿದೆ y ಫಂಕ್ಷನ್ ಅಂದರೆ ಯಾವುದು? ದ್ಯಾಟ್ ಈಸ್ g. ಯಾವುದು g ಫಂಕ್ಷನ್? ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2. ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2. ಯಾವ ಫಂಕ್ಷನ್ ಇದು? g ಫಂಕ್ಷನ್ ಬರ್ಕೊಂಡ್ವಿ. ಈಗ ಮತ್ತೆ ಯಾವ ಫಂಕ್ಷನ್ ಬರ್ಕೋಬೇಕು ನಾವು? ಎಫ್ ಫಂಕ್ಷನ್ನ ಬರ್ಕೋಬೇಕು. ಯಾವುದು ಎಫ್ ಫಂಕ್ಷನ್? ಹೊಸದಾಗಿ ಬಂದಿರತಕ್ಕಂಥ ಎಫ್ ಫಂಕ್ಷನ್ ಯಾವುದು? ಹೊಸ ಎಫ್ ಆಫ್ ಎಕ್ಸ್ ನಮಗೆ ಬಂದಿದ್ದು ನೋಡ್ಕೊಳ್ಳಿ. 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. 2x ಪ್ಲಸ್ 3 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 6. ಈಗ ಇಲ್ಲಿರ್ತಕ್ಕಂಥ ವೇರಿಯಬಲ್ ಯಾವುದು? ಗೆಸ್ ಮಾಡ್ತೀರಲ್ವಾ? ಯಾವುದು ವೇರಿಯಬಲ್ ಇಲ್ಲಿ? ಎಕ್ಸ್ ಮಾತ್ರ ವೇರಿಯಬಲ್. ಈ ಎಕ್ಸ್ ಜಾಕ್ ನಾವೇನು ಮಾಡಬೇಕು? ಈ ಬ್ರ್ಯಾಕೆಟಲ್ಲಿರೋದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡ್ಕೊಳ್ಳಿ, ಈ ಎಕ್ಸ್ ಬ್ರ್ಯಾಕೆಟಲ್ಲಿರೋದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಸಿಗ್ತದೆ ನೋಡ್ಕೊಳ್ಳಿ, ಏನು ಸಿಗುತ್ತೆ? ರೈಟ್, 2 ಆಗಿರಲಿ. ಓಕೆ, 2 ಆಗಿರಲಿ. ಎಕ್ಸ್ ಜಾಕ್ ಏನು ಬರೀಬೇಕು? ರೂಟ್ ಆಫ್ y ಮೈನಸ್ 6 ಮೈನಸ್ 3 ಡಿವೈಡೆಡ್ ಬೈ 2. ಓಕೆ, ಡಿವೈಡೆಡ್ ಬೈ 2 ಪ್ಲಸ್ 3 ಹೋಲ್ ಸ್ಕ್ವಯರ್. ನೋಡ್ಕೊಳ್ಳಿ, ಇನ್ನು ಕಂಪ್ಲೀಟ್ ಆಗಿಲ್ಲ. 2x ಪ್ಲಸ್ 3 ಹೋಲ್ ಸ್ಕ್ವಯರ್ ಇದೆಯಾ? ಪ್ಲಸ್ 6. ನೋಡ್ಕೊ, ಈಗ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಏನು? ಈ ಪ್ಲಸ್ 2 ಮತ್ತು ಮೈನಸ್ 2 ಎರಡು ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಮತ್ತು ಮೈನಸ್ 3 ಮತ್ತು ಪ್ಲಸ್ 3 ಎರಡು ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಏನು ಉಳಿಯುತ್ತೆ? ರೂಟ್ y ಮೈನಸ್ 6 ಹೋಲ್ ಸ್ಕ್ವಯರ್, ಮುಂದೆ ಏನಿದೆ? ಪ್ಲಸ್ 6. ರೂಟ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಏನು ಉಳಿಯಿತು? y ಮೈನಸ್ 6 ಪ್ಲಸ್ 6. ಮತ್ತೆ ಇವೆರಡು ಕ್ಯಾನ್ಸಲ್ ಆಗಿ ಆನ್ಸರ್ ವಿ ಆರ್ ಗೆಟಿಂಗ್ ಆಸ್ y. ಫೈನಲಿ ಯು ಆರ್ ಡನ್ ದಿಸ್, ಕರೆಕ್ಟ್ ಅಲ್ವಾ? ಹಾಗಾದರೆ ಗಾಫ್ ಮತ್ತು ಫಾಗ್ ಎರಡೂ ಪ್ರೂವ್ ಆಗಿದೆ. ಹಾಗಾದರೆ ನಮಗೆ ಇನ್ವರ್ಸ್ ಏನಾಗಿರುತ್ತೆ? ದಿಸ್ ಈಸ್ ಯುವರ್ ಇನ್ವರ್ಸ್. ದಿಸ್ ಈಸ್ ಯುವರ್ ಇನ್ವರ್ಸ್. ಓಕೆ, ಹಾಗಾದರೆ ಏನಂತ ಬರಿಬೋದು ನಾವು? ಎಫ್ ಇನ್ವರ್ಸ್ ಆಫ್ y is equal to square root of y minus 6 minus 3 divided by 2. This is what we call it as the inverse of the function. ನನ್ನ ಪ್ರಕಾರ ಈ ಕ್ವಶನ್ ಎಕ್ಸಾಮಿನೇಷನಲ್ಲಿ ಬರ್ಬೋದು ಸಪ್ಲಿಮೆಂಟ್ರಿ ಅವ್ರಿಗೆ. ತುಂಬ ನೀಟಾಗಿ ನೋಡ್ಕೊಂಡು ಹೋಗಿ ಈ ಕ್ವಶನನ್ನು. ರೈಟ್, ಸಿಂಪಲ್ ಸ್ಟೆಪ್. ಈ ಫಂಕ್ಷನನ್ನು ಮಾಡಿಫೈ ಮಾಡ್ಕೋಬೇಕು, ಅದನ್ನು ಎಫ್ ಆಫ್ ಎಕ್ಸ್ ಅಂತ ತೊಗೊಳ್ಳಿ. ದಟ್ಸ್ ಇಟ್. ಅರ್ಥ ಆಗಿದೆ? ಇದೇ ಥರದ್ದು ಇನ್ನೊಂದು ಕ್ವಶನ್ ಇದೆ ನೋಡಿ. 4 ಬಂದಾಗ 9 ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? 2 ಸ್ಕ್ವೇರ್ ಎಷ್ಟು? 4. ಅದರ ನೆಕ್ಸ್ಟ್ ನಂಬರ್ ಯಾವುದು? 3. 3ನ ಸ್ಕ್ವೇರ್ ಎಷ್ಟು? 9. ಅರ್ಥ ಆಗಿದೆ? ಯಾವಾಗ ಈ ಬ್ಲೈಂಡ್ ಮೆಥಡ್ ಫಾಲೋ ಮಾಡಬೇಕು? ಕಂಪ್ಲೀಟಿಂಗ್ ದ ಸ್ಕ್ವೇರ್ ಗೊತ್ತಾಗಿಲ್ಲ ಅಂದರೆ ಮಾತ್ರ ಇದನ್ನು ಫಾಲೋ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ರೈಟ್, ನೆಕ್ಸ್ಟ್ ಸೆಷನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದು. ರೈಟ್, ಫೈನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x ಸ್ಕ್ವೇರ್ ಕೊಟ್ಟಿದ್ದಾರೆ ಕ್ವಶನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x ಸ್ಕ್ವೇರ್ ಪ್ಲಸ್ 6x ಮೈನಸ್ 5. ಡೊಮೈನ್ ಆ್ಯಂಡ್ ರೇಂಜ್ ನಾನು ಮೆನ್ಷನ್ ಮಾಡಿಲ್ಲ. ಅರ್ಥ ಆಗಿದೆ ಅಲ್ವಾ? ಈಗ ಮತ್ತೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂದು, ಕರೆಕ್ಟ್ ಅಲ್ವಾ? ಸರ್ ಈಗೇನು ಮಾಡಬೇಕು? ವೆರಿ ಸಿಂಪಲ್. ನೋಡಿ, 9 ಇದೆ ಅಲ್ವಾ? 9 ಇದ್ದಾಗ ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಂತ ಹೇಳಿದ್ರೆ ಯು ಕ್ಯಾನ್ ಆ್ಯಡ್ 1 ಆ್ಯಂಡ್ ಸಬ್ಸ್ಟ್ರಾಕ್ಟ್ 1 ಎರಡು ಕಡೆಗೆ. ಓಕೆ, ಹಾಗಾದರೆ ಏನಾಗ್ತದೆ ನಮಗೆ? ಹಾಗಾದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x ಸ್ಕ್ವೇರ್ ಪ್ಲಸ್ 6x. ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 1 ಆ್ಯಡ್ ಮಾಡಿದ್ದೀನಿ. ಅದೇ ಥರ ನೆಕ್ಸ್ಟ್ ಏನಿದೆ ಇಲ್ಲಿ? -5 ಇದೆ. ನೆಕ್ಸ್ಟ್ ಆದಮೇಲೆ ಏನಿದೆ? -1 ಸಬ್ಸ್ಟ್ರಾಕ್ಟ್ ಮಾಡಿದ್ದೀನಲ್ವಾ? ಕರೆಕ್ಟ್ ಇದೆ, ಕ್ಲಾರಿಟಿ. ಸೊ ಹಾಗಾದರೆ ನೋಡಿ, ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 9 ಮಾಡಬೇಕು. ಮತ್ತು ಮಿಡಲ್ ಟರ್ಮ್ನ ಯಾವುದಕ್ಕೆ ಈಕ್ವೇಟ್ ಮಾಡಬೇಕು? 2a. ಅವಾಗ ನಿಮಗೆ ಎ ವ್ಯಾಲ್ಯೂ ಬರುತ್ತೆ. ಅದರ ಸ್ಕ್ವೇರ್ನ ಆ್ಯಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು, ರಿಸ್ಕ್ ಬೇಡ. ಹಾಗಾದರೆ ಫಸ್ಟ್ನದಕ್ಕೆ 9 ಆ್ಯಡ್ ಮಾಡಿದರೆ ನೆಕ್ಸ್ಟ್ನದಕ್ಕೆ ಎಷ್ಟು ಆ್ಯಡ್ ಮಾಡಬೇಕು? 1 ಆ್ಯಡ್ ಮಾಡಬೇಕು. ಅರ್ಥ ಆಗಿದೆಯಲ್ವಾ? ಸಿಂಪ್ಲಿ. ಹಾಗಾದರೆ ಈ 3 ಟರ್ಮ್ನ ಒಂದು ಕಡೆ ಮಾಡ್ಕೊಳ್ಳಿ, ಈ 2 ಟರ್ಮ್ನ ಸಪ್ರೇಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ಎಫ್ ಆಫ್ ಎಕ್ಸ್ನ ಫ್ರೇಮ್ ಔಟ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಹಾಗಾದರೆ ಹೊಸ ಎಫ್ ಆಫ್ ಎಕ್ಸ್ ಯಾವುದು? ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 9? 3. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್? ಎಕ್ಸ್. ಹಾಗಾದರೆ ಅಂತ ಬರೀಬೋದು 3x ಪ್ಲಸ್ ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1? ನೋಡಿ, ವಾಟ್ ಈಸ್ 1 ಸ್ಕ್ವೇರ್? 1 ಓನ್ಲಿ, ಕರೆಕ್ಟಾ? ಹಾಗಾದರೆ ಇದನ್ನ 3x ಪ್ಲಸ್ 1 ಹೋಲ್ ಸ್ಕ್ವೇರ್ -5 -1. ಅನದರ್ ಸೆಷನಲ್ಲಿ ನಾವು ಹೇಳಿದ್ದೀನಿ ನಿಮಗೆ, ಮಾಡಿರ್ತಕ್ಕಂಥ ಸೆಷನಲ್ಲಿ ಎರಡೂ ಕೂಡ ಮೈನಸ್ ಇದ್ದರೆ ಏನು ಮಾಡಬೇಕು? ಮೈನಸ್ ಬರ್ಕೋಬೇಕು. 2 ಆ್ಯಡ್ ಆಗುತ್ತೆ, -6. ಹಾಗಾದರೆ ಇದು ನಿಮ್ಮ ಹೊಸ ಎಫ್ ಆಫ್ ಎಕ್ಸ್ ಆಗಿದೆ, ಕರೆಕ್ಟ್ ಅಲ್ವಾ? ಇದರಿಂದ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ? ಇದರಿಂದ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಕರೆಕ್ಟಾ? ಹಾಗಾದರೆ y ಅಂತಕ್ಕಂಥ ವೇರಿಯಬಲ್ ತೊಗೊಳ್ಳಿ. ಯಾವುದ್ರಲ್ಲಿ ಇರಬೇಕು y ಅಂತಕ್ಕಂಥದ್ದು? ರೇಂಜಲ್ಲಿ ಇರಲಿ, ರೈಟ್? ರೇಂಜಲ್ಲಿ ಇರಲಿ. ಹಾಗಾದರೆ ಟೇಕ್ y ಈಸ್ ಈಕ್ವಲ್ ಟು 3x ಪ್ಲಸ್ 1 ಹೋಲ್ ಸ್ಕ್ವೇರ್ -6. ಹಾಗಾದರೆ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ? -6ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ? y ಪ್ಲಸ್ 6 ಇಸ್ ಈಕ್ವಲ್ ಟು
3x plus 1 whole square, ರೈಟಾ? ಸ್ಕ್ವೇರ್ ಹೊರಟೋಗ್ಬೇಕಂದ್ರೆ ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಹಾಗಾದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ತಗೊಳ್ಳಿ, ಏನಾಗುತ್ತೆ? ರೂಟ್ ಆಫ್ y ಮೈನಸ್ 6 ಇಸ್ ಈಕ್ವಲ್ ಟು 3x ಪ್ಲಸ್ 1. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ? ಹಾಗಾದರೆ ಪ್ಲಸ್ 1 ಈ ಕಡೆ ಶಿಫ್ಟ್ ಮಾಡಿ ಏನಾಗುತ್ತೆ? ಪ್ಲಸ್ 1 ವಿ ಹ್ಯಾವ್ ಟು ಶಿಫ್ಟ್ ದಿಸ್ ಸೈಡ್. ಶಿಫ್ಟ್ ಮಾಡ್ಕೊಳ್ಳಿ. ರೂಟ್ ಆಫ್ y ಮೈನಸ್ 6 ಪ್ಲಸ್ 1 ಈ ಕಡೆಗೆ ಬಂದರೆ ಮೈನಸ್ 1, ದಟ್ ಈಸ್ ಈಕ್ವಲ್ ಟು 3x. ವಿ ವಾಂಟ್ ಓನ್ಲಿ ಎಕ್ಸ್, ಕರೆಕ್ಟ್ ಅಲ್ವಾ? ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನು ಬಂತು? ರೂಟ್ ಆಫ್ y ಮೈನಸ್ 6 ಮೈನಸ್ 1 ಡಿವೈಡೆಡ್ ಬೈ 3 ಡಿನಾಮಿನೇಟ್ರಿಗೆ ಬರ್ತದೆ. ಹಾಗಾದರೆ ಇದು ಯಾವ ಫಂಕ್ಷನ್? ಎಕ್ಸ್ ಬಂದಿದೆ ಅಂದರೆ ಇದು ಯಾವ ಫಂಕ್ಷನ್ ಆಗಿರುತ್ತೆ? ದಿಸ್ ಈಸ್ ಕಾಲ್ಡ್ ಯುವರ್ ಜಿ ಫಂಕ್ಷನ್. ಯಾವ ಫಂಕ್ಷನ್ ಆಗಿದೆ ಇದು? ಜಿ ಫಂಕ್ಷನ್. ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ಈ ಜಿ ಫಂಕ್ಷನ್ ಬಂದಾದಮೇಲೆ ವಿ ಹ್ಯಾವ್ ಟು ಪ್ರೂವ್ ಫಾರ್ ಗಾಫ್ ಆ್ಯಂಡ್ ಫಾಗ್, ಕರೆಕ್ಟಾ? ಲೆಟ್ ಅಸ್ ಗೋ ಫಾರ್ ಇಟ್. ಪ್ರೂವ್ ಮಾಡೋಣ ಅದನ್ನು. ಲೆಟ್ ಮಿ ಟೇಕ್ ಅ ಗಾಫ್ ಇಯರ್. ಜಿ ಓ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಪ್ರೂವ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಹಾಗಾದರೆ ನೋಡಿ, ಜಿ ಆಗೇ ಇರಲಿ, ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ, ರೈಟಾ? ಎಫ್ ಆಫ್ ಎಕ್ಸ್ ಬರುತ್ತೆ ತಕ್ಷಣ ಏನೇನು ಬರ್ಕೋಬೇಕು? ಜಿ ಹಾಗೆ ಬರ್ಕೊಂಡು ಹೊಸ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ. ನೀವು ಮಾಡಿಫೈ ಮಾಡಿದ್ರಲ್ವಾ? ಹೊಸ ಎಫ್ ಆಫ್ ಎಕ್ಸ್ ಏನು ಬಂದಿತ್ತು? 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಏನಂತ ಬರುತ್ತೆ? 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಇದೆ ತಾನೇ ನಿಮ್ಮ ಹೊಸ ಎಫ್ ಆಫ್ ಎಕ್ಸ್, ಕರೆಕ್ಟ್ ಅಲ್ವಾ? ಎಸ್. ಹಾಗಾದರೆ ಇದರಲ್ಲಿ ಜಿ ಫಂಕ್ಷನ್ ಯಾವುದು? ನಾವು ಆಲ್ರೆಡಿ ಜಿ ಫಂಕ್ಷನ್ ತೊಗೊಂಡಿದ್ದೀವಿ, ನೋಡ್ಕೊಳ್ಳಿ. ಯಾವುದಿದೆ ಜಿ ಫಂಕ್ಷನ್? ರೂಟ್ ಆಫ್ y ಮೈನಸ್ 6 ಮೈನಸ್ 1 ಬೈ 3. ರೂಟ್ ಆಫ್ ಬರ್ಕೊಳ್ಳಿ ಅದನ್ನು, ರೂಟ್ ಆಫ್ y ಮೈನಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ಇಲ್ಲಿ ವೇರಿಯೇಬಲ್ ಯಾವುದು ಸ್ಟೂಡೆಂಟ್ಸ್? ವೇರಿಯೇಬಲ್ ಯಾವುದು? y, ಕರೆಕ್ಟ್ ಅಲ್ವಾ? ಈ y ಜಾಗಕ್ಕೆ ನಾವೇನನ್ನು ಪ್ಲೇಸ್ ಮಾಡಬೇಕಪ್ಪ? ಬ್ರ್ಯಾಕೆಟಲ್ಲಿರೋದನ್ನು ಪ್ಲೇಸ್ ಮಾಡಬೇಕು. ಯಾವುದಿದೆ ಬ್ರ್ಯಾಕೆಟಲ್ಲಿ? 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6 ಇದೆ. ಹಾಗಾದರೆ y ಜಾಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಸಿಗುತ್ತೆ ನೋಡ್ಕೊಳ್ಳಿ? ರೂಟ್ ಆಗೇ ಇರಲಿ. y ಜಾಗಕ್ಕೆ ಏನು ಬರೀಬೇಕು ನಾವು? 3x ಪ್ಲಸ್ 1 ಹೋಲ್ ಸ್ಕ್ವಯರ್ ಮೈನಸ್ 6 ಬ್ರ್ಯಾಕೆಟ್ ಇರೋದು ಬರ್ದ್ವಾ? ಮುಂದೆ ಏನಿದೆ ಮತ್ತೆ? ಮೈನಸ್ 6 ಇದೆ. ಸಾರಿ, ವೇಟ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ರೂಟ್ ಆಫ್ 3x ಪ್ಲಸ್ 1 ಹೋಲ್ ಸ್ಕ್ವಯರ್. ಇಟ್ ಈಸ್ ಆಲ್ವೇಸ್ ಪ್ಲಸ್ 6, ರೈಟ್? ಇದು ವಾಟ್ ಇಸ್ ಇಟ್ ಈಸ್? ರೈಟ್, ಪ್ಲಸ್ 6 ಅಲ್ವಾ? ಬಟ್ ಇಟ್ ಈಸ್ ಮೈನಸ್ 3x minus 1 whole square root of y minus 6. Check out once. Oh, sorry. It is plus 6, right? Sorry, I have written this. Plus 6. Make it correct here. Make it correction. It is plus 6, right? Minus 6 ikade bandre plus 6 agirutte. Plus 6. Make it positive. Make it positive. That's it. So let me go. Right. So now just y plus 6 and it is plus. Okay, now continue this. Minus 1 divided by 3, right? Now root plus 6 and minus 6 get cancels, correct? And then root and square get cancels. What we left with? 3x plus 1. Here we have minus 1 divided by 3. So cancel out plus 1 minus 1, and lastly we left with 3x by 3. Again 3 get cancelled, we left with x, correct? So this is how we can solve it for the GOF, correct? ಇದೇ ಥರ ಫಾಗ್ನ ಫಾಲೋ ಮಾಡೋದಾ? ಓಕೆ, ಫಾಗ್ ಯಾವ ಥರ ಫಾಲೋ ಮಾಡ್ತೀರಾ ನೋಡೋಣ. ರೈಟ್, ಎಫ್ ಒ ಜಿ ಆಫ್ ವೈ ಇಸ್ ಈಕ್ವಲ್ ಟು ವೈ ಅಂತ ಪ್ರೂವ್ ಮಾಡೋಣ. ರೈಟ್, ಹೆಂಗೆ ಪ್ರೂವ್ ಆಗುತ್ತೆ ನೋಡ್ಕೊಳ್ಳಿ. ಎಲ್ ಎಚ್ ಎಸ್ ತಗೊಳ್ಳಿ. ಎಫ್ ಆಫ್ ಯಾವ್ದು ಬರ್ಕೋಬೇಕು? ಜಿ ಆಫ್ ವೈ, ಕರೆಕ್ಟ್? ಜಿ ಆಫ್ ವೈ, ರೈಟ್. ಈಗ ಯಾವ ಫಂಕ್ಷನ್ ಬರ್ಕೊಂಬಿಡ್ಬೇಕೀಗ? ಜಿ ಆಫ್ ವೈ. ಯಾವುದು ಜಿ ಫಂಕ್ಷನ್ ನಮಗೆ? ಜಿ ಫಂಕ್ಷನ್ ನೋಡ್ಕೊಳ್ಳಿ ಯಾವುದು? ರೂಟ್ ಆಫ್ ವೈ ಪ್ಲಸ್ 6 ಮೈನಸ್ 1 ಬೈ 3. ರೂಟ್ ಆಫ್ y plus 6 minus 1 divided by what? 3, correct? Now ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಎಫ್ ಫಂಕ್ಷನ್ ಬರ್ಕೋಬೇಕು. ಯಾವುದು ಎಫ್ ಫಂಕ್ಷನ್ನು? ಮಾಡಿಫೈ ಮಾಡಿರ್ತೀರಲ್ವ, ಅದೇ ಎಫ್ ಫಂಕ್ಷನ್. 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. 3x ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6. ಇಲ್ಲಿ ವೇರಿಯೇಬಲ್ ಯಾವುದು ಸ್ಟೂಡೆಂಟ್ಸ್? ಇಲ್ಲಿ ವೇರಿಯೇಬಲ್ ಯಾವುದು? ಎಕ್ಸ್ ಇದೆ ವೇರಿಯೇಬಲ್. ಈ ಎಕ್ಸ್ ಜಾಕ್ ನಾವು ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೇಳಿ? ಈ ಎಕ್ಸ್ ಜಾಕ್ಕೆ ನಾವು ಎಂಟೈರ್ ಬ್ರ್ಯಾಕೆಟಲ್ಲಿರೋದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಏನಾಗುತ್ತಿದ್ದು? ಅಬ್ಸರ್ವ್, 3 ಆಗೇ ಇರಲಿ, ಕರೆಕ್ಟಾ? 3 ಆಗೇ ಇರಲಿ. ಎಕ್ಸ್ ಜಾಕ್ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ರೂಟ್ ಆಫ್ y ಪ್ಲಸ್ 6 ಮೈನಸ್ 1 ಡಿವೈಡೆಡ್ ಬೈ 3. ಎಕ್ಸ್ ಜಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವ. ಮುಂದೆ ಇನ್ನೂ ಕೂಡ ವ್ಯಾಲ್ಯೂ ಇದೆ, ಪ್ಲಸ್ 1 whole square and then we have minus 6, correct? ಸೊ ಹಾಗಾದರೆ ಕ್ಯಾನ್ಸಲೇಷನ್ ಯಾವ್ದು ಮಾಡ್ತೀರಾ? -1 + 1
3 ಆ್ಯಂಡ್ 3 ಕ್ಯಾನ್ಸಲೇಷನ್ ಆಯಿತು. ಯಾವ್ದು ಮಾತ್ರ ಉಳಿಯಿತು? ರೂಟ್ ಆಫ್ y ಪ್ಲಸ್ 6 ಹೋಲ್ ಸ್ಕ್ವೇರ್ ಮೈನಸ್ 6. ರೂಟ್ ಆ್ಯಂಡ್ ಸ್ಕ್ವೇರ್ ಎರಡು ಕಡೆ ಏನಾಗುತ್ತೆ? ಕ್ಯಾನ್ಸಲ್ ಆಗ್ತದೆ. ಹಾಗಾದರೆ ನಮಗೆ ಯಾವ್ದು ವ್ಯಾಲ್ಯೂ ಬಂತು? ರೂಟ್ y ಪ್ಲಸ್ 6 ಅಗೇನ್ ವಿ ಹ್ಯಾವ್ ಮೈನಸ್ 6. ಎರಡು ಟರ್ಮ್ ಏನಾಗುತ್ತೆ? ಕ್ಯಾನ್ಸಲ್ ಆಗ್ತದೆ. ವಿ ಲೆಫ್ಟ್ ವಿತ್ y. ಹಾಗಾದರೆ ಇದನ್ನು ಕೂಡ ನಾವು ಪ್ರೂವ್ ಮಾಡಿದಾಗ ಆಯಿತು. ಹಾಗಾದರೆ ಇನ್ವರ್ಸ್ ಯಾವುದು ಸ್ಟೂಡೆಂಟ್ಸ್? ಇನ್ವರ್ಸ್ ಯಾವುದು? ನಮ್ಮ ಜಿ ಫಂಕ್ಷನ್ನೇ ಇನ್ವರ್ಸ್ ಆಗಿರ್ತದೆ. ನಮ್ಮ ಜಿ ಫಂಕ್ಷನ್ ಏನಾಗಿರುತ್ತೆ? ಇನ್ವರ್ಸ್ ಆಗಿರುತ್ತೆ. ದಿಸ್ ಈಸ್ ಯುವರ್ ಇನ್ವರ್ಸ್, ರೈಟ್? ವಾಟ್ ಈಸ್ ಅವರ್ ಇನ್ವರ್ಸ್? ಎಫ್ ಇನ್ವರ್ಸ್ ಆಫ್ y is equal to root of y plus 6 minus 1 divided by what? 3. ಇದು ನಿಮ್ಮ ಇನ್ವರ್ಸ್ ಆಗಿರುತ್ತೆ. ಇಲ್ಲೇ ಇದೆ ನಿಮ್ಮ ಇನ್ವರ್ಸ್, ರೈಟ್? ಇಷ್ಟು ಕ್ವಶನ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಒಂದು ಕ್ವಶನನ್ನು ಕ್ರ್ಯಾಕ್ ಮಾಡ್ಬೋದು. 100% ಯು ಕ್ಯಾನ್ ಕ್ರ್ಯಾಕ್ ದ 1 marks ಕ್ವಶನ್ ಇಯರ್, ರೈಟ್? ಹಾಗಾದರೆ ವಿ ವಿಲ್ ಡಿಸ್ಕಸ್ ಒನ್ ಮೋರ್ ಕ್ವಶನ್ ಐ ಗಿವನ್ ಇನ್ ದ material. You can solve it. f of x is equal to x square. Okay, let us discuss another chapter now.